ನಿನ್ನೆ ನೀಟ್ ಪರೀಕ್ಷೆ ವೇಳೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ. ಕಾಂಗ್ರೆಸ್ ಸಮಾವೇಶ ಇದ್ದಿದ್ರಿಂದ ಸಮಯಕ್ಕೆ ಸರಿಯಾಗಿ ತಲುಪೋದಕ್ಕಾಗಿಲ್ಲ. ಕಾಂಗ್ರೆಸ್ ಸಮಾವೇಶದ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಪ್ರಧಾನಿ ಟ್ರಾಫಿಕ್ ಆಗತ್ತೆ ಅಂತ ಏರ್ಪೋರ್ಟ್ನಲ್ಲೇ ಇದ್ರು. ಹೊರಗಡೆ ಬಂದ್ರೆ ಸೆಕ್ಯೂರಿಟಿ ಅದು ಇದು ರೋಡ್ ಬ್ಲಾಕ್ ಮಾಡ್ತಾರೆ, ಟ್ರಾಫಿಕ್ ಜಾಮ್ ಆಗತ್ತೆ, ಪರೀಕ್ಷೆಗಳಿಗೆ ಹೋಗಬೇಕಾದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗತ್ತೆ ಅಂತ ಏರ್ಪೋರ್ಟ್ನಲ್ಲೇ ಇದ್ರು. 45 ನಿಮಿಷಗಳ ಕಾಲ ಏರ್ಪೋರ್ಟ್ನಲ್ಲೇ ಉಳ್ಕೊಂಡಿದ್ರು. ಇದು ಜನಪ್ರತಿನಿಧಿಗಳು ನಡ್ಕೋಬೇಕಾದಂತಹ ರೀತಿ. ಆದ್ರೆ ಕಾಂಗ್ರೆಸ್ ಏನು ಮಾಡ್ತು? ನಿನ್ನೆ ಇಷ್ಟು ದೊಡ್ಡ ಸಮಾವೇಶವನ್ನ ಆಯೋಜಿಸಿತು, ವಿದ್ಯಾರ್ಥಿಗಳಿಗೆ ಇದರಿಂದ ಸಮಸ್ಯೆ ಆಯಿತು ಅಂತ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನೀಟ್ ಎಕ್ಸಾಮ್ನ ಸಂದರ್ಭದಲ್ಲಿ ಕೆಲವು ನೀಟ್ನ ಪರೀಕ್ಷೆಯನ್ನು ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರವೇಶಕ್ಕೆ ಅವಕಾಶಗಳು ದೊರಕಲಿಲ್ಲ. ಸಮಯ ಲೇಟ್ ಆಯಿತು, 2 ನಿಮಿಷ 3 ನಿಮಿಷ ಅಂತ ಹೇಳಿ. ಅದಕ್ಕೆ ಬಹುಶಃ ಕಾರಣ ಕಾಂಗ್ರೆಸ್ನ ನಿನ್ನೆ ದಿನದ ಕಾರ್ಯಕ್ರಮ. ಬೆಂಗಳೂರಿನ ಹಲವಾರು ಭಾಗದಲ್ಲಿ ವಾಹನದ ದಟ್ಟಣೆ ಆಗಲಿಕ್ಕೆ ಅವರ ಕಾರ್ಯಕ್ರಮದ ಹಿನ್ನೆಲೆ ಒಳಗೆ ಕೆಲವು ಸಮಸ್ಯೆಗಳನ್ನು ವಿದ್ಯಾರ್ಥಿಗಳನ್ನು ಎದುರಿಸಿದ್ದಾರೆ. ಪಾಪ ಅವ್ರ ಜೀವನಕ್ಕೆ ಹಾಳಾಗಿದೆ, ಜೀವನ ಎಕ್ಸಾಮ್ ಬರೀಲಿಕ್ಕಾಗಿದೆ. ಪ್ರಧಾನಮಂತ್ರಿಗಳು ನಿನ್ನೆ ದಿನ ಏರ್ಪೋರ್ಟ್ನಿಂದ ಅವ್ರ ನಿವಾಸಕ್ಕೆ ಹೋಗ್ತಕ್ಕಂಥದ್ದಕ್ಕೆ 45 ನಿಮಿಷ ಏರ್ಪೋರ್ಟ್ನಲ್ಲಿ ಕೂರ್ತಾರೆ. ಕಾರಣ ಅವರು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಝೀರೋ ಟ್ರಾಫಿಕ್ ಮಾಡ್ತಾರಲ್ಲ, ಮಕ್ಕಳಿಗೆ ತೊಂದರೆ ಆಗಬಾರದು ಅಂತೇಳಿ ಆ ಸಮಯದಲ್ಲಿ 45 ನಿಮಿಷ ಏರ್ಪೋರ್ಟ್ನಲ್ಲಿ ಕೂತಕ್ಕಂಥ ತೀರ್ಮಾನ ಏನು ಮಾಡ್ತಾರೆ. ಅದು ಒಬ್ಬ ಜನಪ್ರತಿನಿಧಿಗೆ ಇರಬೇಕಾದಂಥ ಮುಂದಾಲೋಚನೆ, ಮುಂಜಾಗ್ರತೆ ಕ್ರಮ ಯಾವ ರೀತಿ ತಗೋಬೇಕು ನಾವು ಅಂತಕ್ಕಂಥದ್ದು ಅವರ ನಡವಳಿಕೆ ಏನಿದೆ ಅದನ್ನು ತಿಳ್ಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.